ಎಲ್ಲರಿಗೆ ನಮಸ್ಕಾರ. ಇವಾಗ ಬೇಸಿಕ್ ನಾಲೆಜ್ ಟೈಲರ್ಸ್ ಇರ್ತಾರಲ್ಲ ಅವ್ರ ಸಲುವಾಗೇ ಇದು ಸ್ವಲ್ಪ ಮಿನಿ ಶಾರ್ಟ್ ಮಾಡಿದ್ದೀನಿ ನಾನು. ಒಂದು ಫ್ರಾಕ್ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಬ್ಯಾಕ್ ಪಾರ್ಟ್ ಕಟ್ ಮಾಡಿ ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಂಡು ಇವಾಗ ನಾನು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಿದ್ದೀನಿ ಆಲ್ರೆಡಿ. ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ನೋಡಿರಿ. ಯಾಕಂದರೆ ನಿಮ್ಗೆ ಲೈಟಾಗಿ ಬೇಸಿಕ್ ನಾಲೆಜ್ ಕೊಡ್ತಾ ಇದ್ದೀನಿ, ಇದರಲ್ಲಿ ಜಾಸ್ತಿ ಏನೂ ಇರಲ್ಲ. ಬಟ್ ಒಂದು ಇದು ಈ ಥರ ಕಟ್ಟಿಂಗ್ ಇರುತ್ತಂತ ಒಂದು ನಾಲೆಜ್ ಬರುತ್ತನ್ನ ಅದು ಒಂದು ವಿಷಯಕ್ಕೆ ಈ ಕಟಿಂಗ್ ತೋರಿಸ್ತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ ಎಕ್ಸ್ಟ್ರಾ ಕಟಿಂಗ್ ತೆಗೆದಿದ್ದೀನಿ. ಪ್ರಿನ್ಸೆಸ್ ಕಟ್ಟು ಬೇಸಿಕ್ ನಾಲೆಜ್ ಮತ್ತು ನಿಮಗೆ ನೋಡ್ಕೊಳ್ಳಿ ಅಷ್ಟೇ ಇಷ್ಟೇ ಹೆಂಗಿರುತ್ತೆ ಅನ್ನೋದು. ಮೇಲಿಂದ ಒಂದು 9.5 ಇಂಚಿಗೆ ಒಂದು ಮಾರ್ಕ್ ಹಾಕಿ, ಸ್ಮಾಲ್ ಫ್ರಾಕ್ ಇದು. ಮತ್ತು ನನ್ನ ಕಡೆಯಿಂದ ಒಂದು 3.5, ಕೆಳಗಂದು 3 ಇಂಚು, ಸರಿನಾ? ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಡೌನಿಗೆ ಇದೆಲ್ಲ ಅಲ್ಲಿ 1.5 ಇಂಚ್ ಮಾರ್ಕ್ ಹಾಕ್ಕೊಂಡು ಮತ್ತೆ ಈ ಥರ ಕರ್ವ್ ಶೇಪ್ ತೊಗೊಂಡು ಈ ಥರನೇ ಕಟ್ ಮಾಡಬೇಕು. ನೀವೇನು ಮಾಡಬೇಕಂದ್ರೆ ಒಂದು ನ್ಯೂಸ್ ಪೇಪರ್ ತೊಗೊಂಡು ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ವಿಡಿಯೋ ನೋಡಿಬಿಟ್ಟು, ಅಂದರೆ ಜಾಸ್ತಿ ಏನು ಲೆಂತ್ ಇರಲ್ಲ, 1.5 ನಿಮಿಷ ಅಥವಾ 2 ನಿಮಿಷ ಒಳಗಡೆ ಇರುತ್ತೆ. ಪ್ರಿನ್ಸೆಸ್ ಕಟ್ಟಿಗೆ ನಿಮಗೆ ಒಂದು ಬೇಸಿಕ್ ನಾಲೆಜ್ ಗೊತ್ತಾಗುತ್ತೆ. ಈಗ ಫ್ರಂಟ್ ಪಾರ್ಟಲ್ಲಿ ನೋಡಿ ಫ್ರಂಟ್ ನೆಕ್ ಕಟ್ ಮಾಡ್ತಾಯಿದ್ದೀನಿ ವಿ ಶೇಪಲ್ಲಿ. ಒಂದು 4.5 ಇಂಚಿಗೆ ಮಾರ್ಕಿಂಗ್ ಆಗಿದ್ರೆ ಚಿಕ್ಕ ಪಾಪದು, ಅಂದರೆ ಒಂದು 12-13 ಇಯರ್ಸ್ ಬೇಬಿದು ಇದು ಕಟ್ಟಿಂಗು, ಸರಿನಾ? ಫ್ರಾಕ್ ಕಟಿಂಗ್ ಮಾಡ್ತಾಯಿದ್ದೀನಿ. ನೋಡ್ಕೋಬೇಕು ಇದನ್ನು ಯಾವ ಥರ ಕಟ್ಟಿಂಗ್ ಅನ್ನೋದು. ಒಂದು 4 ಸಲವಾಗಲೇ ಇದನ್ನು ಮಾಡಿದ್ದು ನಾನು. ಇವಾಗ ಕ್ಯಾನ್ವಿಸ್ ಕಟ್ ಮಾಡ್ಕೋಬೇಕು. ಕ್ಯಾನ್ವಿಸ್ಗೆ ಫ್ರಂಟ್ ಪಾರ್ಟ್ಗೆ ಕ್ಯಾನ್ವಿಸ್ ಹಾಕ್ತೀನಲ್ಲ, ಸೊ ಕ್ಯಾನ್ವಿಸ್ ಕಟ್ ಮಾಡ್ತಾಯಿದ್ವಿ ವಿ ಶೇಪಲ್ಲಿ, ಅಂದರೆ ವಿ ಆ್ಯಂಡ್ ಸ್ವಲ್ಪ ರೌಂಡ್ ಶೇಪಲ್ಲಿ ಆ ಥರ ಕಟಿಂಗ್ ಮಾಡಿದ್ಮೇಲೆ ಫ್ರಾಕು ಇವಾಗ ಕ್ಯಾನ್ವಿಸ್ ಈ ಥರ 1 ಇಂಚ್ ಬಿಟ್ಕೊಂಡು ಕಟಿಂಗ್ ಮಾಡ್ಕೊಂಡು ನೋಡಿರಿ ಈ ಥರ ಫ್ರಿಲ್ಸ್ ಹಾಕಿ ಸ್ಟಿಚಿಂಗ್ ಹಾಕೋಬೇಕು. ಆಮೇಲೆ ಎಲ್ಲ ರೆಡಿ ಆದಮೇಲೆ ಫ್ರಾಕ್ ನೋಡಿರಿ ಈ ಥರ ಒಂದು 1/2 ಇಂಚು ಫ್ರಿಲ್ಸ್ ಹಾಕೋಬೇಕು. ಟೋಟಲ್ ರೆಡಿ ಆದಮೇಲೆ ಈ ಥರ ಫ್ರಾಕ್